ಜೊತೆ ನಾಗರಾಜ್ ಅವರು ಇದ್ದಾರೆ, ಇದೇ ಊರಿನವರು, ಗೋಕರ್ಣವರು. ಅವರು ಈ ಮೀನುಗಳ ಹಿಡಿಯೋ ಬಗ್ಗೆ, ಈ ಬೋಟ್ಗಳ ಬಗ್ಗೆ ಯಾವ್ಯಾವ ತೀರು ಮೀನುಗಳು ಸಿಗ್ತವೆ ಅನ್ನೋದರ ಪೂರ್ತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಮಸ್ಕಾರ ನಾಗರಾಜ್ ಅವರು. ನಮಸ್ಕಾರ ಸರ್. ನಾಗರಾಜ್ ಅವರೇ, ಈ ಬೋಟ್ಗಳು ಕಾಣ್ತಾ ಇದೆಯಲ್ಲ, ಹೌದು ಸರ್. ಯಾವ್ಯಾವ ಥರ ಬೋಟ್ಗಳಿದೆ ಸರ್? ಚಿಕ್ಕದು ಕಾಣ್ತಾ ಇದೆ, ದೊಡ್ಡದು ಕಾಣ್ತಾ ಇದೆ. ಇದು ಈ ಪಕ್ಕದಲ್ಲಿ ಇರೋದು ಚಿಕ್ಕದು ಸರ್. ಅದು ಈವ್ನಿಂಗ್ ಟೈಮ್ ಹೋಗುತ್ತೆ 4 ಗಂಟೆಗೆ. ಆಮೇಲೆ ಒಂದಲ್ಲಿ ನೆಟ್ ಹಾಕ್ತಾರೆ, ಈಗ ನೆಟ್ ಹಾಕ್ತಾ ಹೋಗ್ತಾರೆ. ಆಮೇಲೆ ಇದು ದೊಡ್ಡ ದೊಡ್ಡ ಕಿಂಗ್ ಫಿಶ್ ಸಿಗುತ್ತೆ. ಕಿಂಗ್ ಫಿಶ್ಶು, ಟುನಾ ಫಿಶ್ಶು, ಶಾರ್ಕ್ ಫಿಶ್ಶು ಅದೆಲ್ಲ ಸಿಗುತ್ತೆ. ಸೀಸನೇಬಲಲ್ಲಿ ಸಿಗುತ್ತೆ. ಅದು ಈಗ ಹೋಗ್ತಾರೆ, ಈವ್ನಿಂಗ್ ಹೋಗ್ತಾರೆ, 4 ಗಂಟೆಗೆ ಹೋಗ್ತಾರೆ. ಆಮೇಲೆ 4 ಗಂಟೆ ಹೋಗಿ ಒಂದು 1 o'clock 2 o'clock ಬಲೆ ಎಳಿಸ್ತಾರೆ. ಆಮೇಲೆ ಮಾರ್ನಿಂಗ್ ಬಂದ್ಬಿಡ್ತಾರೆ. ರಾತ್ರಿ 1 o'clock ಇರ್ತಾರೆ ಅಲ್ಲಿ. ಆಮೇಲೆ ನೆಟ್ ಹೇಳ್ಕೊಂಡು ಬಂದುಬಿಡ್ತಾರೆ. ಆಮೇಲೆ ಎಷ್ಟು ಸಿಗುತ್ತೆ ಅಷ್ಟು ತಂದು ನೆಟ್ ಹಾಕ್ತಾರಲ್ಲ, ಎಷ್ಟೊತ್ತು ಹಾಕ್ಬೇಕಾಗುತ್ತೆ ಸರ್? ಎಷ್ಟೊತ್ತು ಡಿಪೆಂಡೆಡ್ ಆಫ್ ಇದರಲ್ಲಿ ಮೂನ್ ರೈಸ್ ಆಗ್ತದೆ ಮತ್ತು ಮೂನು ಡೌನ್ ಆಗುತ್ತೆ. ಆ ಟೈಮಲ್ಲಿ ಚಾನ್ಸಸ್ ಜಾಸ್ತಿ ಮೀನು ಬೀಳೋದು. ಆ ಥರ ಇರುತ್ತೆ. ಅಂದರೆ ಇದು ಹೆಚ್ಚಾಗಿ ಎಲ್ಲ ಮೀನು ಹಿಡಿಯೋದು ರಾತ್ರಿ ಟೈಮ್ನೇ ಹಿಡಿತಾರಾ? ಹಾಂ, ರಾತ್ರಿ ಟೈಮಲ್ಲಿ ಜಾಸ್ತಿ ಬೀಳುತ್ತೆ ಆ ಥರ ನೆಟ್ಟಿಗೆ. ಹೌದು ಸರ್. ಅದಕ್ಕಾಗಿ ಅದು ಕಾಣಲ್ಲ ಮೀನಿಗೆ ಆ ಟೈಮಲ್ಲಿ. ನೆಟ್ ಕಾಣಲ್ಲ ಆ ಟೈಮಲ್ಲಿ. ಹಾಂ, ಆ ಥರ ಇರುತ್ತೆ. ಅಂದರೆ ಡೇ ಟೈಮ್ನಲ್ಲಿ ಇದಕ್ಕೆ ಕಿಂಗ್ ಫಿಶ್ ಎಲ್ಲ ಸಿಗಲ್ಲ. ಇದು ಅಂದರೆ ಬೇರೆ ಯಾವ ಥರ ಮೀನು ಸಿಗುತ್ತೆ? ಡೇ ಟೈಮಲ್ಲಿ ಬೇರೆ ಇದಕ್ಕೆ ಹೋಗಬೇಕು ನೀವು. ಅಂದರೆ ಈಗ ನಾನು ಕೇಳ್ಪಟ್ಟ ಕೆಲವೊಂದು ಬಾಂಗ್ಡ ಆ ಥರ ಎಲ್ಲ ಮೀನು ಇದೆಯಲ್ಲ, ಅದು ಯಾವಾಗ ಸಿಗುತ್ತೆ? ಆ ಬಾಂಗ್ಡ ಸಿಗೋದಂದರೆ ಈ ನೆಟ್ಟಿಗೆಲ್ಲ ಈ ಥರ ನೆಟ್ ಹೊಡಿತಾರಲ್ಲ ಸರ್, ಅದಕ್ಕೆ ನೈಟ್ ಟೈಮ್ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಆ ಥರ. ಡೇ ಟೈಮ್ ಇರಬಾರ್ದು, ಬಿಸಿಲಲ್ಲಿ ಕಾಣುತ್ತೆ, ಅವರಿಗೆ ಸಿಗಲ್ಲ. ಅಂದರೆ ಮೀನು ಬರೋದಿಲ್ಲ ಆ ಥರ ಇರುತ್ತೆ. ಅದಕ್ಕೆ ಹೆಚ್ಚಾಗಿ ರಾತ್ರಿ ಮಾಡುತ್ತೆ ಈ ನೆಟ್ಟಿಗೆ. ಮತ್ತು ಅದು ತುಂಬ ದೂರ ಇದೆ ಸರ್. ದೊಡ್ಡ ದೊಡ್ಡ ಬೋಟ್ ಇದೆಯಲ್ಲ, ಅದು ಬಂದು ದೊಡ್ಡ ನೆಟ್ ಇರುತ್ತೆ. ಹೀಗೆ ಅದು ಬಂಗಡ ಎಲ್ಲ ಈಗ ಅದು ನಡೀತಾ ಇರುತ್ತೆ. ಬಂಗಡ ನಡೀತಾ ಇರೋದಾಗ ಅದು ಕಾಣುತ್ತೆ ಅಲ್ಲಿ ಮನುಷ್ಯರಿಗೆ, ಈ ಥರ ನಡೀತಾ ಇದೆ ಅಂದರೆ ಗ್ರೂಪಲ್ಲಿ ಬಂಗಡ ಹೋಗುತ್ತೆ. ಹೀಗೆ ಕಾಣುತ್ತೆ. ಆವಾಗ ಏನು ಮಾಡ್ತಾರೆ, ಅವರು ದೊಡ್ಡ ಬಲೆ ಹಾಕ್ತಾರೆ. ಹೀಗೆ ಒಂದು ಡಿಂಗಿ ಇರುತ್ತೆ ಅದ್ರ ಹಿಂದೆ, ಈಗ ದೊಡ್ಡ ರೌಂಡ್ ಹಾಕ್ಬಿಡ್ತಾರೆ ಅದಕ್ಕೆ. ಆಮೇಲೆ ಅದು ಎಳಿತಾರೆ, ಅದರಲ್ಲಿ ಸಿಗುತ್ತೆ ಮೀನು ಎಲ್ಲ. ಬಾಂಗಡ ಏನೇನು ಇದೆ ಅದರಲ್ಲಿ ಎಲ್ಲ ಸಿಗುತ್ತೆ. ಆ ಥರ ಡಿಫ್ರೆಂಟ್ ಬೋಟು. ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ? ಅದು ಈ ಸುಮಾರು ಇಲ್ಲಿ 2 ಕಿಲೋಮೀಟ್ರಿಂದ ಅಪ್ ಟು 30, 35, 40 ಕಿಲೋಮೀಟರ್ ಎಲ್ಲ ಹೋಗುತ್ತೆ. ಮೀನಿನ ಎಲ್ಲಿ ಸಿಗುತ್ತೆ ಅಲ್ಲಿ ತನಕ ಹೋಗುತ್ತೆ ಅವರು. ಆ ಥರ ದೊಡ್ಡ ಬೋಟು. ಮತ್ತು ಟ್ರಾಲರ್ ಅಂತ ಇರುತ್ತೆ, ದೊಡ್ಡ ಇದಕ್ಕಿಂತ ದೊಡ್ಡದಿರುತ್ತೆ. ಅದು ಏನಾಗುತ್ತೆ ಅಂದರೆ ಫುಲ್ ಫಿಶಿಂಗ್ ಮಾಡ್ತಾರೆ. ಅದು ನೆಟ್ ಯಾವ ಕಡೆಯಿಂದ ಈ ಕಡೆ ಎಳಿತಾ ಹೋಗ್ತಾರೆ. ಅದಕ್ಕೆ ಡೇ ನೈಟ್ ಸಂಬಂಧ ಇಲ್ಲ, ಹೋಗ್ತಾ ಹೋಗುತ್ತೆ. ಆಮೇಲೆ ತುಂಬಿಕೊಳ್ಳೆ ಇದು ಇಷ್ಟು ಟೈಮ್ ಆದಮೇಲೆ ಎಳಿತಾರೆ ಅವರು ಬಲೆ. ಆಮೇಲೆ ಸಿಗುತ್ತೆ ಎಲ್ಲ ಮೀನು. ಆ ಥರ. ಆಮೇಲೆ ಈಗ ನಾನು ಕೆಲವೊಂದು ಸರಿ ಈ ನ್ಯೂಸ್ಗಳೆಲ್ಲ ನೋಡಿದ್ದೀನಿ, ಆ ಕಡೆ ಹೋದಾಗ ಬೇರೆ ಬಾರ್ಡರ್ನವರು ನಮ್ಮ ಮೀನುಗಾರನ ಹಿಡಿತಾರೆ ಅಂದ್ಬಿಟ್ಟು. ಅದು ಬಾರ್ಡರ್ ಅಂದರೆ ನಮ್ಮ ಗೋವಾ ಅಂದ್ಕೊಳ್ಳಿ. ಈಗ ಅವರ ಸ್ವಲ್ಪ ಚೇಂಜಸ್ ರೂಲ್ಸ್ ಇರುತ್ತೆ ಅವ್ರದ್ದು. ಸ್ಟೇಟ್ ವೈಸ್ ಚೇಂಜ್ ಇದೆಯಾ? ಚೇಂಜಸ್ ಇರುತ್ತೆ. ಒಬ್ಬೊಬ್ರು ಮಾಡ್ಕೊಳ್ತಾರೆ, ಯಾಕೆಂದರೆ ಲೋಕಲ್ ಇದು ಇರ್ತಾರಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವರವರ ಮಾಡಿರ್ತಾರೆ. ಆವಾಗ ಏನು ಮಾಡ್ತಾರೆ, ಈ ನೈಟ್ ಟೈಮಲ್ಲಿ ಫಿಶಿಂಗ್ ಮಾಡಬಾರ್ದು. ಏಕೆಂದರೆ ಈ ನೆಟ್ ಬೋಟ್ ಇದಲ್ಲ ನಾವು ಹೇಳಿದಂಗೆ, ಅವರಿಗೆ ಪ್ರಾಬ್ಲಮ್ ಆಗುತ್ತೆ, ಅವ್ರ ಬಲೆ ಎಲ್ಲ ಹೋಗುತ್ತೆ. ಆ ಥರ ಎಲ್ಲ ಇರುತ್ತೆ ಅಂತ ಅವರು ಇದು ಮಾಡಿರ್ತಾರೆ. ಇಲ್ಲಾಂದರೆ ಅಂತಿಷ್ಟು ಹೊರಗಡೆನೇ ಹಾಕಬೇಕು. ಈ ಲೋಕಲ್ ಸಣ್ಣ ಪುಟ್ಟ ನಾಡು ದೋಣಿ ಅಂತ ಹೇಳ್ತಾರಲ್ಲ, ಸಣ್ಣ ದೋಣಿ ಎಲ್ಲ, ಅವರು ಪ್ರಾಬ್ಲಮ್ ಆಗುತ್ತೆ ಅಂತ ಆ ಥರ ಮಾಡಿದ್ದಾರೆ. ಅದು ಆ ಥರ ಇದು. ಅಂದರೆ ಈಗ ಇಲ್ಲಿ ನಾನು ನೋಡ್ಬೇಕಾದ್ರೆ ನಿಮ್ಮ ಲೋಕಲ್ನವ್ರು ಅಂದರೆ ಈಗ ನಾರ್ಮಲ್ ಆಗಿ ಈಗ ನಮ್ಮ ಕಡೆ ಹೊಲಗದ್ದೆಗಳನ್ನ ಮಾಡ್ತಾರಲ್ಲ, ಅದೇ ಥರನೇ ಫಿಶಿಂಗ್ ಮಾಡ್ತಾರೆ. ಇದೆ ಫಿಶಿಂಗ್ ಅಂದರೆ ಇಲ್ಲಿ ಅಂದರೆ ಇಲ್ಲಿ ಈ ಕಡೆ ಆಯ್ತಲ್ಲ ಸರ್. ಈ ಗೋಕರ್ಣ ಅಂದರೆ ಈ ಕಡೆ ಸುತ್ತಮುತ್ತಲ ಇಲ್ಲಿ ಈ ಸರೌಂಡಿಂಗ್ ಎಷ್ಟಾದರೂ ಲೋಕಲ್ ಆ ಥರ. ಓಕೆ. ಅಂದರೆ ಈ ಲೋಕಲ್ ಜನ ಅವರು ಎಷ್ಟು ದೊಡ್ಡ ಬೋಟ್ಗಳನ್ನ ಕಟ್ಬೋದು ಅಂದಾಜು ಎಷ್ಟು ಕಟ್ತಾರೆ ಅವರು? ಯಾವ ಥರ ಇರುತ್ತೆ ಅಂದರೆ ಡಿಪೆಂಡ್ ಮನಿ ಸರ್. ಅದು ಅವರು ಯಾವ ಥರ ಇರುತ್ತೆ ಆ ಥರ ಕಟ್ಬೋದು. ದೊಡ್ಡ ಬೋಟ್ಗಳನ್ನ ಕಟ್ಬೋದು. ಎಷ್ಟು ಬೇಕಾದರೆ ಮ್ಯಾಕ್ಸಿಮಮ್ ಕಟ್ಬೋದು. ಅದಕ್ಕೆ ಇದು ಏನಿಲ್ಲ. ಅಂದರೆ ಒಂದು ಬೋಟಲ್ಲಿ ಎಷ್ಟು ಜನ ಹೋಗ್ತಾರೆ ಸರ್ ಹತ್ರ ಅಂದಾಜಾಗಿ? ಇದು ಸಣ್ಣದೆಲ್ಲ ಈಗೆಲ್ಲ ನಾಡದೋಣಿ ಅಂದರೆ 4-5 ಜನ ಹೋಗ್ತಾರೆ. ಈಗ ದೊಡ್ಡದಂದರೆ ಪರ್ಷಿಯನ್ ಅಂತ ಇರುತ್ತೆ, ಪರ್ಷಿಯನ್ ಬಲೆ. ಅದು ಕಾಣ್ತಾ ಇದೆಯಲ್ಲ ಸರ್, ಅದಕ್ಕೆ 30-35 ಮೆಂಬರ್ಸ್ ಹೋಗ್ತಾರೆ.
35 ಒಂದ್ಸರಿ ಹೋದ್ರೆ ಅವರು ಏನೋ ಊಟ ಎಲ್ಲ ಎಲ್ಲ ಅಲ್ಲೇ ಇರುತ್ತೆ. ಆಮೇಲೆ ಫುಲ್ ಇದು ರೌಂಡ್ ಹೊಡಿತಾರಲ್ಲ ಸರ್ ಮೀನು ಸಿಕ್ಕ ಮೇಲೆ ಐಸ್ ಎಲ್ಲ ಹಾಕಿ ಲೋಡ್ ಆದಮೇಲೆ ಬಂದು ಹಾರ್ಬರಲ್ಲಿ ಅನ್ಲೋಡ್ ಮಾಡ್ತಾರೆ. ಅದೇ ನೆಕ್ಸ್ಟ್ ಅಲ್ಲಿಂದ ಪ್ರೊಸೆಸ್ ಬೇರೆ ಕಡೆ. ಮಾರ್ಕೆಟಿಂಗ್ ಹೆಂಗಿರುತ್ತೆ? ಮಾರ್ಕೆಟಿಂಗ್ ಅಂದರೆ ಅಲ್ಲೇ ಇದು ಮಾಡ್ತಾರಲ್ಲ ಸರ್, ಈಗ ಎಷ್ಟು ಜಾಸ್ತಿ ಸಿಗಿದ್ರೆ ಕಡಿಮೆ ರೇಟ್ ಆ ಥರ ಗ್ಲೋಬಲ್ ಮಾರ್ಕೆಟಿಂಗ್ ಇಟ್ಟಿರ್ತಾರೆ ಈಗ ಎಲ್ಲ ಕನೆಕ್ಟಿವಿಟಿ. ಟೆಂಡರ್ ಥರ ಕೂಗ್ತಾರೆ ಯಾವ ಥರ ಎಷ್ಟು ಅಂತ ಕೂಗ್ತಾರೆ ಅದು. ಅಂದರೆ ಇಲ್ಲಿ ಗೋಕರ್ಣದಲ್ಲಿ ಆ ಥರ ಯಾವ ಮಾರ್ಕೆಟ್ ಇದೆ? ಗೋಕರ್ಣ ಅಷ್ಟು ದೊಡ್ಡದಿಲ್ಲ ಸರ್. ಈಗ ತದಡಿ ಹೋಗಬೇಕು. ತದಡಿ ಇಲ್ಲಿಂದ 9 ಕಿಲೋಮೀಟರ್ ಆಗುತ್ತೆ ಅಲ್ಲಿ. ಅದು ಅಲ್ಲ ಮಾರ್ಕೆಟು ಅಲ್ಲಿಂದ ಎಲ್ಲ ಕಡೆ ಎಲ್ಲ ಬೆಂಗಳೂರು ಎಲ್ಲ ಕಡೆ ಇಷ್ಟು ಇದು ಮಾಡಿ ಜಾಸ್ತಿ ಹೋಗೋದು ಇಲ್ಲಿ ಈ ಕಡೆ ನಿಮ್ಮ ಗೋಕರ್ಣದಿಂದ ಯಾವ ಗೋಕರ್ಣದಿಂದ ಜಾಸ್ತಿ ಮಂಗಳೂರು ಹೋಗುತ್ತೆ. ಮಂಗಳೂರಿಂದ ಕೇರಳ ಆ ಕಡೆ ಎಲ್ಲ ಮತ್ತು ಗೋವಾ ಹೋಗುತ್ತೆ. ಮತ್ತು ಸಿರ್ಸಿ ಮೇಲ್ಗಡೆ ಎಲ್ಲ ಬೆಂಗಳೂರು ಎಲ್ಲ ಹೋಗುತ್ತೆ ಜಾಸ್ತಿ. ಆ ಥರ ಡೀಲರ್ಸ್ ಎಲ್ಲ ಇರ್ತಾರೆ ಅಲ್ಲಿ. ಡೀಲರ್ ಸಬ್ ಡೀಲರ್ಸ್ ಎಲ್ಲ ಹೋಗಿ ಅಲ್ಲೇ ನಿಮಗೆ ಬೇಸಿಕ್ ರೇಟ್ ಸಿಗುತ್ತೆ. ಅಲ್ಲೇ ಜಾಸ್ತಿ ಹೋಗುತ್ತೆ. ಯಾವುದಕ್ಕೂ ಹಾಗೆ ಅಲ್ಲ ಸರ್. ಅಲ್ಲಿ ಅವರಿಗೆ ಇದು ಕೆಲಸ ಕೊಡೋದು ಅಷ್ಟೇ. ಬಲೆಗಳನ್ನ ಇದು ಮಾಡೋದು ಹೆಂಗೆ ಏನು ಸರ್? ಬಲೆ ಎಲ್ಲ ಹೆಣಿತೀರಲ್ಲ, ಅದು ನೀವು ಮಾಡ್ತೀರಾ ಹೆಂಗೆ ಅಥವಾ ಬೇರೆ ಇರ್ತಾರ? ಇಲ್ಲ ಅದು ಒಂದು ನೆಟ್ ಫ್ಯಾಕ್ಟ್ರಿ ಇರುತ್ತೆ. ಫ್ಯಾಕ್ಟ್ರಿಯಲ್ಲೇ ಆಗುತ್ತೆ ಅದು. ಅಲ್ಲಿ ಇಲ್ಲಿ ಸೇಲ್ ಮಾಡ್ತಾರೆ ಲೋಕಲ್ ಎಲ್ಲ ಡೀಲರ್ಸ್. ಅಲ್ಲಿಂದ ಪರ್ಚೇಸ್ ಮಾಡಿ ಇದು ಮಾಡಿ ರೆಡಿ ಮಾಡಿ ಹಾಕ್ತೇವೆ ನಾವು ಆ ಥರ. ಆಮೇಲೆ ಯಾವ ಸೀಸನ್ ಒಳ್ಳೆಯದು ಮೀನಿದೆ? ಮೀನು ಅಂದರೆ ಸೀಸನ್ ಜೂನ್ ಜುಲೈ ಅಂತ ಹೋಗ್ಲಿಕ್ಕೆ ಕೊಡಲ್ಲ. ಯಾಕೆಂದರೆ ಮೊಟ್ಟೆ ಹಾಕುತ್ತೆ ಸರ್ ಅದು. ಮೀನುಗಳು ಮೊಟ್ಟೆ ಆಗುತ್ತೆ ಮಾನ್ಸೂನ್ ಟೈಮಲ್ಲಿ ಮೊಟ್ಟೆ ಹಾಕುತ್ತೆ. ಯಾವ ಹೋಗ್ಲಿಕ್ಕೆ ಕೊಡಲ್ಲ. ಗೌರ್ಮೆಂಟಿಂದ ಇದು ಇರುತ್ತೆ, ಕ್ಲೋಸ್ ಮಾಡಿ. ಮಳೆ ಜಾಸ್ತಿ ಇರುತ್ತೆ ಎರಡು. ಮತ್ತು ಮೊಟ್ಟೆನೂ ಹಾಕ್ತಾರೆ. ಸಮ್ ಟೈಮ್ ಹೋಗ್ಲಿಕ್ಕೆ ಆದ್ರೂ ಹೋಗ್ಲಿಕ್ಕೆ ಕೊಡಲ್ಲ ಆ ಟೈಮಲ್ಲಿ ಗೌರ್ಮೆಂಟರು. ಯಾಕಂದರೆ ಮೊಟ್ಟೆ ಹಾಕಿರ್ತಾರಲ್ಲ ಸರ್ ಎಲ್ಲ ಅದು ಅಂತ ಇದು ಮಾಡಿ. ನೆಕ್ಸ್ಟ್ ನಮಗೆ ಸಿಗುತ್ತೆ ಆ ಥರ. ಆಮೇಲೆ ಜೂನ್ ಜುಲೈ ಆಗಲ್ಲ. ಆಗಸ್ಟಿಂದ ಫುಲ್ ಮೀನಿರುತ್ತೆ, ತುಂಬ ಮೀನಿರುತ್ತೆ. ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ತನಕ ತುಂಬ ಮೀರುತ್ತೆ. ತುಂಬ ಅಂದರೆ ತುಂಬ ಮೀನಿರುತ್ತೆ. ಆಮೇಲೆ ಕಡಿಮೆ ಆಗುತ್ತೆ ಆ ಥರ. ಪರ್ಶಿನ್ಗೆ ನವಂಬರ್ ತನಕ ಸಿಗುತ್ತೆ ಪರ್ಶಿನ್ ಬೋಟಿಗೆಲ್ಲ. ಆಮೇಲೆ ಕಡಿಮೆ ಆಗುತ್ತೆ. ಆಮೇಲೆ ರೇಟ್ ಮತ್ತೆ ಜಂಪ್ ಆಗುತ್ತೆ. ಕಡಿಮೆ ಮೀನು ಕಡೆ ಸಿಗೋದು ಕಡಿಮೆ ಆಗುತ್ತೆ ಆ ಥರ. ಆ ಥರ. ನಿಮ್ಮ ಮೀನು ಬೋಟ್ಗಳು ಎಷ್ಟಿದೆ ಸರ್ ಅಂದಾಜಾಗಿ? ನಮ್ಮ ಮೊದಲೇ ಇತ್ತು, ಈಗಿಲ್ಲ ಸರ್. ನಾವು ಇದು ಮಾಡ್ತೀವಿ. ಸರ್ ನಮ್ಮ ಬ್ರದರ್ದೆಲ್ಲ ಇದೆ ಈಗ. ನೀವು ಹೋಗಿದ್ದೀರಾ ಸಮುದ್ರದಲ್ಲಿ? ಎಷ್ಟು ಆಳದವರೆಗೆ? ಮೊದಲೆಲ್ಲ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟರ್ವರೆಗೆ ಹೋಗಿದ್ದೀರಾ? ಒಂದು 35 ಕಿಲೋಮೀಟರ್ ತನಕ ಹೋಗಿದ್ದೆ. ಅಂದರೆ ಹೋಗಕ್ಕೆ ಎಷ್ಟೊತ್ತಾಗುತ್ತೆ ಸರ್? 35 ಕಿಲೋಮೀಟರ್. ಚಿಕ್ಕ ದೋಣಿ ಎಲ್ಲ 6 ಅವರ್ ಆಗುತ್ತೆ. 6-7 ಅವರ್ ಜರ್ನಿ. ಮೋಟ್ರ್ ಬೋಟೆ? ಮೋಟ್ರ್ ಬಿಟ್ಟರೆ ದೊಡ್ಡ ಬೋಟೆ ಎಲ್ಲ ಒಂದು 4 ಅವರ್ಸಲ್ಲಿ ರೀಚ್ ಆಗಿಬಿಡುತ್ತೆ. 30 ಅಲ್ಲಿ ಹೋಗಿ ಸ್ಟಡಿ ಆಗಿಬಿಡ್ತಾರೆ. ಸ್ಟಡಿ ಆಗಿ ಅಲ್ಲಿ ಮೀನು ಯಾವ ಕಡೆ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇದು ಮಾಡುತ್ತೆ. ಇಲ್ಲಿ ಇದೆಲ್ಲ ನೆಟ್ ಹಾಕೋದು. ದೊಡ್ಡ ಪರ್ಸನ್ ಇರೋದೆಲ್ಲ ನೋಡ್ತಾರೆ ಮತ್ತು ಹಾಕ್ತಾರೆ. ಈಗೆಲ್ಲ ಇದು ಟೆಕ್ನಾಲಜಿ ಚೇಂಜ್ ಆಗಿದೆ. ಟಿ ವಿ ಬಂದಿದೆ. ಟಿ ವಿ ಒಳಗಡೆ ಹಾಕ್ತಾರೆ ಮೀನು. ಬಿಡ್ತಾರೆ, ಮೀನು ಹಿಡಿತಾರೆ ಈಗ. ಅದು ಹಿಡಿದ್ರೆ ಮತ್ತೊಂದು ಸರ್ ಅದು ಲೈಟಿಂಗ್ ಅಂತ ಹಾಕ್ತಾರೆ. ಅದು ಆ್ಯಕ್ಚುಲಿ ಇದು ಅಲ್ಲ ಸರ್, ಅದು ನೇಚರಲ್ ಫಿಶಿಂಗ್ ಅಲ್ಲ ಅದು. ಲೈಟಿಂಗ್ಗೆ ಅದೇ ಮೀನೆಲ್ಲ ಇದಾಗುತ್ತೆ ಅಂತ ಸದ್ಯಕ್ಕೆ ಅದೆಷ್ಟು ತಿಂಗಳ ಮಾತ್ರ ಹೋಗಲಿಕ್ಕೆ ಇದು ಮಾಡ್ತಾ ಇದ್ದಾರೆ ಈಗ. ಇಲ್ಲಾಂದರೆ ಎಲ್ಲ ಮೀನು ಮೊಟ್ಟೆ ಸಾಯ್ತವೆ ಅಂತ ಅದೊಂದು ಇದೆ. ಆ ಥರ. ಥ್ಯಾಂಕ್ ಯು ಸರ್.